ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ, ಗುರಿ ಎಲ್ಲವೂ. ಆದರೆ ಈ ಟೈಮಲ್ಲಿ ನಾನೇ 5 ವರ್ಷ ಅನ್ನೋ ಸಿದ್ದರಾಮಯ್ಯನವರ ಮಾತು, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ, ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ, ಮೌನವೇ ಉತ್ತರ ಡಿ ಕೆ ಶಿವಕುಮಾರ್ ಅವ್ರದ್ದು. ಆದರೆ ಏನು 136ರಿಂದ ಪಕ್ಷೇತರರು ಎಲ್ಲ ಸೇರ್ಕೊಂಡಂಗೆ 140 ನಂಬರ್ಸ್ ಇದೆ. 136ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಅವರಲ್ಲಿ ಒಂದಷ್ಟು ಜನ ಡಿ ಕೆ ಶಿವಕುಮಾರ್, ಒಂದಷ್ಟು ಜನ ಸಿದ್ದರಾಮಯ್ಯರು, ಒಂದಷ್ಟು ಜನ ತಟಸ್ಥ ಹೀಗಿದ್ದಾರೆ. ಸೊ ಅದಕ್ಕೆ ಯಾರ್ಯಾರ ಪರ ಅನ್ನೋದು ಒಂದು ವಿಜಯ ಕರ್ನಾಟಕ ಒಂದಷ್ಟು ಸುದ್ದಿನ ಮಾಡಿದೆ. ಈ ಶಾಸಕರು ಇವರ ಪರ ಅಂತ. ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಶಾಸಕರು ಯಾರು ಅಂತ ಒಂದು ಪಟ್ಟಿಯನ್ನು ವಿಜಯ ಕರ್ನಾಟಕ ಪಬ್ಲಿಷ್ ಮಾಡಿದೆ. ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಶಾಸಕರು, ಮಹೇಂದ್ರ ತಮ್ಮಣ್ಣನವರ ಕುರ್ಚಿ ಶಾಸಕರು, ಆಸಿಫ್ ಸೇಠ್ ಬೆಳಗಾವಿ ಉತ್ತರದ ಶಾಸಕರು, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರಿನ ಶಾಸಕರು, ಮಹಂತೇಶ್ ಕೌಜಲಗಿ ಬೈಲಹೊಂಗಲದ ಶಾಸಕರು, ವಿಶ್ವಾಸ್ ವೈದ್ಯ ಸೌದತ್ತಿ ಶಾಸಕರು, ಅಶೋಕ್ ಪಟ್ಟಣ್ ರಾಮದುರ್ಗ ಶಾಸಕರು, ಜೆ ಟಿ ಪಾಟೀಲ್ ಬೀಳಗಿ ಶಾಸಕರು, ಭೀಮಸೇನ ಚಿಮ್ಮನಕಟ್ಟಿ ಬದಾಮಿ ಶಾಸಕರು, ಎಚ್ ವೈ ಮೇಟಿ ಬಾಗಲಕೋಟೆಯವರು, ವಿಜಯಾನಂದ ಕಾಶಪ್ಪನವರು ಹುನಗುಂದ ಶಾಸಕರು, ಸಿ ಎಸ್ ನಾಡಗೌಡ ಮುದ್ದೇಬಿಹಾಳದ ಶಾಸಕರು, ವಿಠಲ್ ಕಟಕದುಂಡ ನಾಗ್ಟಾಣ ಶಾಸಕರು, ಯಶವಂತರಾಯಗೌಡ ಪಾಟೀಲ್ ಇಂಡಿ ಶಾಸಕರು, ಅಶೋಕ್ ಮನಗುಳಿ ಸಿಂದಗಿ ಎಂಎಲ್ಎ, ಕೋನ್ ರೆಡ್ಡಿ ನವಲಗುಂದ ಎಂಎಲ್ಎ, ಪ್ರಸಾದ್ ಅಬ್ಬಯ್ಯ ಹುಬ್ಳಿ ಧಾರವಾಡ ಪೂರ್ವ ಎಂಎಲ್ಎ, ಜಿ ಎಸ್ ಪಾಟೀಲ್ ರೋಣ ಎಂಎಲ್ಎ, ಯು ಬಿ ಬಣಕಾರ್ ಹಿರೇಕೆರೂರು ಎಂಎಲ್ಎ, ಎಂ ವೈ ಪಾಟೀಲ್ ಅಫ್ಜಲ್ಪುರ ಎಂಎಲ್ಎ, ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಎಂಎಲ್ಎ, ಅಲ್ಲಮ್ಮ ಪ್ರಭು ಪಾಟೀಲ ಕಲಬುರಗಿ ಸೌತ್ ಎಂಎಲ್ಎ, ಬಿ ಆರ್ ಪಾಟೀಲ್ ಆಳಂದ ಎಂಎಲ್ಎ, ರಾಜಾ ವೆಂಕಟಪ್ಪ ನಾಯಕ ಸುರಪುರ ಎಂಎಲ್ಎ, ಚನ್ನರೆಡ್ಡಿ ಪಾಟೀಲ್ ತುನ್ನೂರು ಯಾದಗಿರಿ ಎಂಎಲ್ಎ, ಅಂಪಯ್ಯ ನಾಯಕ ಮಾನ್ವಿ ಎಂಎಲ್ಎ, ಬಸನಗೌಡ ತುರ್ವಿಹಾಳ್ ಮಸ್ಕಿ ಎಂಎಲ್ಎ, ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಎಂಎಲ್ಎ, ಗಣೇಶ್ ಕಂಪ್ಲಿ ಎಂಎಲ್ಎ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಎಂಎಲ್ಎ, ಬಿ ಎಂ ನಾಗರಾಜ ಸಿರುಗುಪ್ಪ ಎಂಎಲ್ಎ, ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಶಾಸಕರು, ಭರತ್ ರೆಡ್ಡಿ ಬಳ್ಳಾರಿ ಸಿಟಿ ಎಂಎಲ್ಎ, ಅನ್ನಪೂರ್ಣ ತುಕಾರಾಮ್ ಸಂಡೂರ್ ಎಂಎಲ್ಎ, ಜಿ ಎಸ್ ಶ್ರೀನಿವಾಸ್ ತರೀಕೆರೆ ಎಂಎಲ್ಎ, ಕೆ ಎಸ್ ಆನಂದ್ ಕಡೂರ್ ಎಂಎಲ್ಎ, ಯಾಸಿರ್ ಅಹಮದ್ ಖಾನ್ ಪಠಾಣ್ ಶಿಗ್ಗಾವಿ ಎಂಎಲ್ಎ, ಟಿ ರಘುಮೂರ್ತಿ ಚಳ್ಳಕೆರೆ ಎಂಎಲ್ಎ, ಬಿ ಜಿ ಗೋವಿಂದಪ್ಪ ಹೊಸದುರ್ಗ ಎಂಎಲ್ಎ, ಶಾಮನೂರ್ ಶಿವಶಂಕರಪ್ಪ ದಾವಣಗೆರೆ ದಕ್ಷಿಣದ ಎಂಎಲ್ಎ, ಬಸವಂತಪ್ಪ ಮಾಯಕೊಂಡ ಎಂಎಲ್ಎ, ಗವಿಯಪ್ಪ ವಿಜಯನಗರ ಎಂಎಲ್ಎ, ಎನ್ ಟಿ ಶ್ರೀನಿವಾಸ್ ಕೂಡ್ಲಿಗಿ ಎಂಎಲ್ಎ, ಎಚ್ ವಿ ವೆಂಕಟೇಶ್ ಪಾವಗಡ ಎಂಎಲ್ಎ, ಟಿ ಬಿ ಜಯಚಂದ್ರ ಶಿರಾ ಎಂಎಲ್ಎ, ಸಿದ್ದರಾಮಯ್ಯನವ್ರ ಪರ ಅಂತಿದೆ ವಿಜಯ ಕರ್ನಾಟಕ ಪರ ರಿಪೋರ್ಟ್ ಪ್ರಕಾರ. ಬಟ್ ಡಿ ಕೆ ಶಿವಕುಮಾರ್ ಪರವಾಗಿಯೂ ಇದ್ದಾರೆ. ಶಿವಲಿಂಗಯ್ಯ ಅರಸೀಕೆರೆ ಎಂಎಲ್ಎ, ಎನ್ ವೈ ನಾರಾಯಣಸ್ವಾಮಿ ಬಂಗಾರಪೇಟೆ ಎಂಎಲ್ಎ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಎಂಎಲ್ಎ, ಎ ಆರ್ ಕೃಷ್ಣಮೂರ್ತಿ ಕೊಳ್ಳೇಗಾಲ ಎಂಎಲ್ಎ, ಗಣೇಶ್ ಪ್ರಸಾದ್ ಗುಂಡ್ಲುಪೇಟೆ ಎಂಎಲ್ಎ, ಪುಟ್ರಂಗ್ ಶೆಟ್ಟಿ ಚಾಮರಾಜನಗರ ಎಂಎಲ್ಎ, ರವಿಶಂಕರ್ ಕೆ ಆರ್ ನಗರ ಎಂಎಲ್ಎ, ಅನಿಲ್ ಚಿಕ್ಕಮಾದು ಎಚ್ ಡಿ ಕೋಟೆ ಎಂಎಲ್ಎ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಎಂಎಲ್ಎ, ಎಂ ಕೃಷ್ಣಪ್ಪ ವಿಜಯನಗರ ಎಂಎಲ್ಎ, ನರೇಂದ್ರ ಸ್ವಾಮಿ ಮಳವಳ್ಳಿ ಎಂಎಲ್ಎ, ಪೊನ್ನಣ್ಣ ವಿರಾಜಪೇಟೆ ಎಂಎಲ್ಎ, ಕೊತ್ತೂರು ಮಂಜುನಾಥ್ ಕೋಲಾರ ಎಂಎಲ್ಎ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿ ಅನ್ನೋದು ಇವರ ರಿಪೋರ್ಟ್. ಇನ್ನು ಡಿ ಕೆ ಶಿವಕುಮಾರ್ ಪರ ಯಾರಿದ್ದಾರೆ ಅಂತ ಒಂದು ಪಟ್ಟಿ ಮಾಡಿದ್ದಾರೆ. ಹ್ಯಾರೀಶ್ ಶಾಂತಿನಗರ ಎಂಎಲ್ಎ, ಶ್ರೀನಿವಾಸ್ ಪುಲ್ಕೇಶಿ ನಗರ ಎಂಎಲ್ಎ, ಎಚ್ ಎಸ್ ಸಿ ಬಾಲಕೃಷ್ಣ ಮಾಗಡಿ ಎಂಎಲ್ಎ, ಸತೀಶ್ ಶೈಲ್ ಕಾರವಾರ ಎಂಎಲ್ಎ, ದರ್ಶನ್ ಧ್ರುವನಾರಾಯಣ್ ನಂಜನಗೂಡ ಎಂಎಲ್ಎ, ಹರೀಶ್ ಗೌಡ ಚಾಮರಾಜ ಎಂಎಲ್ಎ, ಇಕ್ಬಾಲ್ ಹುಸೇನ್ ರಾಮನಗರ ಎಂಎಲ್ಎ, ಲಕ್ಷ್ಮಣ್ ಸವದಿ ಅಥಣಿ ಎಂಎಲ್ಎ, ಬೇಳೂರು ಗೋಪಾಲಕೃಷ್ಣ ಸಾಗರ ಎಂಎಲ್ಎ, ಸಂಗಮೇಶ್ ಭದ್ರಾವತಿ ಎಂಎಲ್ಎ, ಕದ್ಲೂರು ಉದಯ್ ಮದ್ದೂರ್ ಎಂಎಲ್ಎ, ರವಿ ಗಣಿಗ ಮಂಡ್ಯ ಎಂಎಲ್ಎ, ಮಂತರಗೌಡ ಕೊಡಗು ಎಂಎಲ್ಎ, ರಮೇಶ್ ಬಂಡಿಸಿದ್ದೇಗೌಡ ಶ್ರೀರಂಗಪಟ್ಟಣ ಎಂಎಲ್ಎ, ಎಸ್ ಆರ್ ಶ್ರೀನಿವಾಸ್ ಗುಬ್ಬಿ ಎಂಎಲ್ಎ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಎಂಎಲ್ಎ, ಬಸವರಾಜ್ ಶಿವಗಂಗಾ ಚನ್ನಗಿರಿ ಎಂಎಲ್ಎ, ಡಿ ಜಿ ಶಾಂತನ್ ಗೌಡ್ರು ಇವರು ಹೊನ್ನಾಳಿ ಎಂಎಲ್ಎ, ಬಟ್ ಇಲ್ಲಿ ರಾಂಗ್ ಹಾಕಿದ್ದಾರೆ, ಶ್ರೀನಿವಾಸ್ ಮಾನೆ ಹಾನಗಲ್ ಎಂಎಲ್ಎ, ಅಶೋಕ್ ರೈ ಪುತ್ತೂರು ಎಂಎಲ್ಎ, ರಂಗನಾಥ್ ಕುಣಿಗಲ್ ಎಂಎಲ್ಎ, ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಎಂಎಲ್ಎ, ರಾಜೇಗೌಡ ಶೃಂಗೇರಿ ಎಂಎಲ್ಎ, ನಯನಾ ಮೋಟಮ್ಮ ಮೂಡಿಗೆರೆ ಎಂಎಲ್ಎ, ಎಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರು ಎಂಎಲ್ಎ, ಶರತ್ ಬಚ್ಚೇಗೌಡ ಹೊಸಕೋಟೆ ಎಂಎಲ್ಎ, ಶ್ರೀನಿವಾಸಯ್ಯ ನೆಲಮಂಗಲ ಎಂಎಲ್ಎ, ಶಿವಣ್ಣ ಆನೇಕಲ್ ಎಂಎಲ್ಎ, ಅಂಪನಗೌಡ ಬಾದರ್ಲಿ ಸಿಂಧನೂರು ಎಂಎಲ್ಎ, ಎನ್ ವೈ ಗೋಪಾಲಕೃಷ್ಣ ಮೊಳಕಾಲ್ಮೂರು ಎಂಎಲ್ಎ, ಭೀಮಣ್ಣ ನಾಯ್ಕ್ ಶಿರ್ಸಿ ಎಂಎಲ್ಎ. ಬಟ್ ಇಲ್ಲಿ ಮಧು ಬಂಗಾರಪ್ಪ ಇನ್ನೂ ಇರಬೇಕಾಗಿತ್ತು. ಇವರೆಲ್ಲ ಲಿಸ್ಟ್ಗಳು ಬರ್ತದೆ. ತಟಸ್ಥ ಬಣ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ ಮಿನಿಸ್ಟ್ರಿಗಳು. ವಿನಯ್ ಕುಲಕರ್ಣಿ ಧಾರವಾಡ, ಬಸನಗೌಡ ಶಾಸಕರು, ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ, ಬಸವರಾಜ ಶಿವಣ್ಣನವರ ಬ್ಯಾಡಗಿ, ಕನಿಜಾ ಫಾತಿಮಾ ಕಲಬುರಗಿ ಉತ್ತರ,
ರಾಜು ಕಾಗೆ ಕಾಗವಾಡ, ಆರ್ ವಿ ದೇಶಪಾಂಡೆ ಹಳಿಯಾಳ, ಷಡಕ್ಷರಿ ತಿಪ್ಟೂರ್ MLA, ಚಿಕ್ಕಬಳ್ಳಾಪುರ MLA, KY ನಂಜೇಗೌಡ ಮಾಲೂರು MLA, ರೂಪಕಲಾ KGF MLA, ತನ್ವೀರ್ ಸೇಠ್ ನರಸಿಂಹರಾಜ MLA, KC ವೀರೇಂದ್ರ ಚಿತ್ರದುರ್ಗ MLA, ಒಂದಷ್ಟು ಜನ ಹಾಕಿದ್ದಾರೆ. DK ಶಿವಕುಮಾರ್ ಪರವಾಗಿ ಡಿ ಸುಧಾಕರ್ ಮಂತ್ರಿ, ಮಧು ಬಂಗಾರಪ್ಪ ಮಂತ್ರಿ, ಮಂಕಾಳ ವೈದ್ಯ ಮಂತ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ, ಶಿವಾನಂದ ಪಾಟೀಲ್ ಮಂತ್ರಿ, ಚಲರಾಯಸ್ವಾಮಿ ಮಂತ್ರಿ. ಅಂಡ್ ಸಿದ್ದರಾಮಯ್ಯ ಪರವಾಗಿ ಬೈರತಿ ಸುರೇಶ್, ಕೃಷ್ಣ ಬೈರೇಗೌಡರು, ಮಹದೇವಪ್ಪನವರು, ಜಮೀರ್ ಅಹಮದ್ ಖಾನ್, KJ ಜಾರ್ಜ್, ದಿನೇಶ್ ಗುಂಡೂರಾವ್, ರಾಜಣ್ಣ, ಪರಮೇಶ್ವರ್, ಮಲ್ಲಿಕಾರ್ಜುನ್, MC ಸುಧಾಕರ್, K ವೆಂಕಟೇಶ್, ರಹೀಂ ಖಾನ್, ಶಿವರಾಜ್ ತಂಗಡಗಿ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, RB ತಿಮ್ಮಾಪುರ್, ಸಂತೋಷ್ ಲಾಡ್, MB ಪಾಟೀಲ್ ಅನ್ನೋ ಪಟ್ಟಿ ಇದೆ. ಬಟ್ ಈ ಪಟ್ಟಿಯಲ್ಲಿ ಭಾಳ ವ್ಯತ್ಯಾಸ ಇದೆ. ಅಂದರೆ ಇವ್ರ ಪರ ಅಂತ ಒಂದು ಕ್ಲಾರಿಟಿ. ಸಿದ್ದರಾಮಯ್ಯ ಪ್ಲಸ್ ಹೈಕಮಾಂಡ್, ಸಿದ್ದರಾಮಯ್ಯ ಸ್ಟ್ರಾಂಗ್, ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಈಗ ಹೈಕಮಾಂಡ್ ಕಾರಣಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು. DK ಶಿವಕುಮಾರ್ ಪ್ಲಸ್ ಹೈಕಮಾಂಡ್, DK ಶಿವಕುಮಾರ್ ಮುಖ್ಯಮಂತ್ರಿ. ಹೈಕಮಾಂಡ್ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ ತಕ್ಷಣ ಸಿದ್ದರಾಮಯ್ಯ ಕಡೆಯವರೆಲ್ಲ ರಾಜೀನಾಮೆ ಕೊಟ್ಬಿಟ್ಟೆ ಸರ್ಕಾರದಿಂದ ಆಚೆ ಹೋಗಲ್ಲ. ಸಿದ್ದರಾಮಯ್ಯನವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಿದ್ರು ಅಂತ ರಾಜೀನಾಮೆ ಯಾರು ಕೊಡ್ತಾರಪ್ಪ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರದ ಈ ಸರ್ಕಾರದಲ್ಲಿ ನಾನು ಶಾಸಕನಾಗಿಯೂ ಇರಲ್ಲ ಅಂತ ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ? ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಮಾತ್ರ ಮಂತ್ರಿ ಆಗುತ್ತೇನೆ, DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಲ್ಲ ಅಂತ ರಾಜೀನಾಮೆ ಕೊಡ್ತಾರೆ? ಇದೆಯಾ ಆ ಥರ? ನೆವರ್ ಎವರ್. ಆ ಥರದ ಫಾಲೋ ಮಾಡೋ ರಾಜಕಾರಣ ಯಾವತ್ತೋ ಮುಳುಗೋಯ್ತು. ಹೈಕಮಾಂಡ್ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಸಿದ್ದರಾಮಯ್ಯನವ್ರನ್ನ ಬೇಜಾರಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೋದೇನೋ, ಬೇಡಪ್ಪ ನನಗಿದು ಅಂತ. ಆದರೆ ಸಿದ್ದರಾಮಯ್ಯನವರ ಹೆಜ್ಜೆಯನ್ನ ಹಾದಿಯನ್ನ ಫಾಲೋ ಮಾಡೋ ಶಾಸಕರ ಸಂಖ್ಯೆ 10 ದಾಟಲ್ಲ. ಸಿದ್ದರಾಮಯ್ಯನವ್ರ ಕೆಳಗಡೆ ಇಳಿಸಿರುವಂಥ ಕಾಂಗ್ರೆಸ್ಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸಂಖ್ಯೆ ನೆವರ್ ಎವರ್. ಅಟ್ ದಿ ಸೇಮ್ ಟೈಮ್ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ, ಅವ್ರನ್ನ ಮುಂದುವರಿಸೋರು ಅಂದ ತಕ್ಷಣ, DK ಶಿವಕುಮಾರ್ ಬೇಜಾರಾಗಿ ರಾಜೀನಾಮೆ ಕೊಟ್ಟರು ಅಂದ ತಕ್ಷಣ ಉಳಿದವರು ರಾಜೀನಾಮೆ ಕೊಡಲ್ಲ. ಎಲ್ರಿಗೂ ಗೊತ್ತು ಇವತ್ತಿನ ಹಣೆ ಬರ ಏನು ಮುಂದೆ ಅಂತ. ಸೊ ಹಾಗಾಗಿ ಹೈಕಮಾಂಡ್ DK ಶಿವಕುಮಾರೇ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಇಳಿಸ್ಬಿಟ್ರು ಅಂದ್ಬಿಟ್ಟು ಶಾಸಕ ಸ್ಥಾನಕ್ಕೆ ಸುಮ್ಮನೆ ಬೇಕಾದ್ರೆ ಅವ್ರ ಹಿಂದೆ ಮನೆಗೆ ಹೋಗಿ ಊಟ ಮಾಡ್ಬೋದನ್ನ, ಕಾಫಿ ಕುಡಿಬೋದನ್ನ. ಅಥವಾ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಬರ್ತೀನಿ, ನೆವರ್ ಎವರ್. ಯಾರು ಸಿಖ್ ಅಧಿಕಾರನ ಯಾರೂ ಬಿಡಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ ಅಂತ ಯಾರವರಲ್ಲ. ಈಗ ಕಾಂಗ್ರೆಸ್ ಬಿಡೋರು ಯಾರವ್ರೆ? ಹೈಕಮಾಂಡ್ DK ಅವ್ರನ್ನೇ ಮುಖ್ಯಮಂತ್ರಿ ಅಂತ ಮಾಡಿದ್ರೆ ಏನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬಿಡ್ತಾರೇನೆಲ್ಲ? ಸಾಧ್ಯ ಇಲ್ಲ. ಆದರೆ ಹೈಕಮಾಂಡ್ DK ಬೆನ್ನಿಗೆ ನಿಂತರೆ DK ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಬೆನ್ನಿಗೆ ನಿಂತರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಇಷ್ಟೇ, ಬೇರೆಯಿಲ್ಲ ಅಲ್ಲಿ. ಉದಾಹರಣೆಗೆ ಜಾರ್ಜು ಇವರೆಲ್ಲರೂ ಕೂಡ, ರಿಜ್ವಾನ್ ಅರ್ಷದ್ ಎಲ್ಲರೂ ಸಿದ್ದರಾಮಯ್ಯ ಪರವಾಗಿದ್ದಾರೆ ಒಂದು ಪಟ್ಟಿ ಇದೆಯಪ್ಪ ಇಲ್ಲಿ. ಸಿದ್ದರಾಮಯ್ಯನವ್ರು ನನ್ನ ಇಳಿಸ್ಬಿಟ್ರು ಅಂತ ನಾನು ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ಗಪ್ಪ ಅಂತಾರೆ. ಹಂಗೆ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತಾರಾ? ಜಾರ್ಜ್ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಆಚೆ ಹೋಗ್ತಾರಾ? ಆಗುತ್ತಾ? ಅವೆಲ್ಲವೂ ಸಾಧ್ಯ ಇಲ್ಲ. ಹೈಕಮಾಂಡ್ ಇಳಿಯಲೇಬೇಕು ಅಂತ ಸೂಚನೆ ಕೊಟ್ಟರೆ, ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟರೆ ಪಾಲನೆ ಮಾಡಲೇಬೇಕಾಗತ್ತೆ. DK ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅಂತ ಶಾಸಕರು ನಿರ್ಧಾರ ಮಾಡೋದಲ್ಲ, ಹೈಕಮಾಂಡೇ ಕಾಂಗ್ರೆಸ್ಸಲ್ಲಿ ನಿರ್ಧಾರ ಮಾಡೋದು. ಯಾವ ಹೈಕಮಾಂಡು ಇಲ್ಲ, ನಾನೇ ನನ್ನ ಜೊತೆ ಶಾಸಕರವ್ರೆ ಅಂತ ಸಿದ್ದರಾಮಯ್ಯ ಹೇಳ್ಬಿಡ್ಲಿ, ಹೈಕಮಾಂಡ್ ಸೂಚನೆ ಕೊಟ್ಟು ಇವರೇ ನಮ್ಮ ಆಯ್ಕೆ ಮಾಡಬೇಕು ಅಂತ DK ಅವ್ರನ್ನ CM ಅಂತ ಘೋಷಣೆ ಮಾಡಲಿ, ಬಿದೋಗ್ಬಿಡುತ್ತಾ ಸರ್ಕಾರ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಕಾಂಗ್ರೆಸ್ನ ಕೋರ್ಟಲ್ಲೇ ಇದ್ಕೊಂಡು ಕಾಂಗ್ರೆಸ್ನ ಈ DK ಗುಂಪು ಸಿದ್ದರಾಮಯ್ಯ ಗುಂಪು ಅಂತಿದ್ದಾಗ ಆ ಗುಂಪುಗಳಾಗ್ತವೆ. ಕಾಂಗ್ರೆಸ್ ಹೈಕಮಾಂಡ್ ನನಗೆ ಲೆಕ್ಕ ಇಲ್ಲ, ನಾನು ಆಡಿದ್ದೆ ಆಟ, ನಾನು ಬಿಡೋದೇ ಇಲ್ಲ, ನೀವೇನೇ ಹೇಳಿದ್ರು ಅಂತ ಹೇಳ್ಬಿಟ್ರೆ ಸಿದ್ದರಾಮಯ್ಯನವ್ರ ಜೊತೆ ಇರ್ತಕ್ಕಂಥ ನಂಬರ್ ಆಟೋಮೆಟಿಕಲಿ ಕುಸಿಯುತ್ತೆ. ಕಾಂಗ್ರೆಸ್ ಕೋರ್ ಅವ್ರದೇ ಆದಂಥ ಇದಿದೆ,
ಹಾಗಾಗಿ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ ತಕ್ಷಣ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಕನಕಪುರದಲ್ಲಿ MLA ಸ್ಥಾನಕ್ಕೆ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಆಚೆ ಹೋದ್ರೆ ಅವ್ರು ಫಾಲೋ ಮಾಡ್ಬಿಡ್ತಾರ? ಇಲ್ಲ, ಮಾಡಲ್ಲ. ಮಾಗಡಿ ಬಾಲಕೃಷ್ಣ ಅವರು ಮಾಡಲ್ಲ, ಕುಣಿಗಲ್ ರಂಗನಾಥ್ ಅವರು ಮಾಡಲ್ಲ, ಶೃಂಗೇರಿ ರಾಜೇಗೌಡರು ಮಾಡಲ್ಲ. ಕಾಂಗ್ರೆಸ್ ಒಳಗಡೆ ಎತ್ಕೊಂಡ್ ಬೇಕಾದ್ರೆ ನಮ್ದು ಆ ಬಣ ಈ ಬಣ ಅಂತ ಬೇಕಾದ್ರೆ ನಿಂತ್ಕೋತಾರೆ. ಹಿಂಗೆ ನಾನು ಸಿದ್ದರಾಮಯ್ಯನವ್ರ ಪರ ಅಂತಾರೆ, ನಾನು DK ಪರ ಅಂತಾರೆ. ಆದರೆ ಕಾಂಗ್ರೆಸ್ ಬೌಂಡ್ರಿ ದಾಟಿ ಸಿದ್ದರಾಮಯ್ಯನವ್ರ ಕಾಲು ಆಚೆ ಇಡ್ಲಿ, DK ಆಡ್ಲಿ, ಫಾಲೋ ಮಾಡೋರ ಸಂಖ್ಯೆ ಕುಸ್ತೋಗುತ್ತಲ್ಲೇ. ಸೊ ಹಾಗಾಗಿ ಇವು ಸ್ಟ್ರಾಂಗ್ ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತಾರೆ. ಸಿದ್ದರಾಮಯ್ಯನವರ ಮುಂದುವರಿತಾರೆ ಅಂತ ರಾಹುಲ್ ಗಾಂಧಿ ಬಂದು ಯಾವುದೇ ಬದಲಾವಣೆ ಇಲ್ಲ, ಮುಂದಿನ 5 ವರ್ಷ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅಂದ ತಕ್ಷಣ DK ಶಿವಕುಮಾರ್ ಏನು ರಾಜೀನಾಮೆ ಕೊಟ್ಟು ಓಡಾಗಲ್ಲ ಪಾರ್ಟಿಯಿಂದ ಆಚೆಗೆ. ಅವ್ರು ನೋ ಆಪ್ಷನ್ ಅಂದಿದ್ದಾರಪ್ಪ. ಸಿದ್ದರಾಮಯ್ಯನವ್ರು ಏನಾರು ನನ್ನನ್ನು ಇಳಿಸ್ಬಿಟ್ರೆ, DKನ CM ಮಾಡಿಬಿಟ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ ಸಿದ್ದರಾಮಯ್ಯನವ್ರು ಏನು ಹೇಳಿಲ್ಲ. ಸೊ ಹಾಗಾಗಿ ಈ ಸನ್ನಿವೇಶದಲ್ಲಿ ಹೈಕಮಾಂಡ್ ನಿರ್ಧಾರ ಏನಿದೆ ಅದಕ್ಕೋಸ್ಕರ ಎಲ್ಲರೂ ವೇಟಿಂಗ್, ಅಂದರೆ ಕಾಂಗ್ರೆಸ್ ಪಕ್ಷದವರು. ಆದರೆ ಈಗಷ್ಟೇ ಬಣ, ನಾನು DK ಬಣ, ಕಾಂಗ್ರೆಸ್ನಲ್ಲೇ DK ಬಣ, ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯ ಬಣ, ಕಾಂಗ್ರೆಸ್ನಲ್ಲೇ ತಟಸ್ಥ ಬಣ. ಕೆಲವೇ ಶಾಸಕರು DK ಜೊತೆ, KPCC ಅಧ್ಯಕ್ಷರು ಅವ್ರ ಜೊತೆ ಎಲ್ಲರೂ ಇರ್ತಾರೆ ಸಹಜವಾಗಿ. KPCC ಅಧ್ಯಕ್ಷರಿಗೆ ಕೊಡಬೇಕಾದಂಥ ಮರ್ಯಾದೆ, ಸಪೋರ್ಟ್. ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಇಂಟರ್ನಲ್ಲಿ ವೋಟ್ ಹಾಕ್ದಾಗ ಅವ್ರಿಗೆ ಡಿವೈಡ್ ಆಗುತ್ತೆ. ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರೆ ನಾನು 100 ಜನ ಕರ್ಕೊಂಡೋಗಿ ಆಚೆ ಹೋಗ್ತೀನಿ ಅಂತ ಹೇಳಿದ್ರು ಸಾಧ್ಯ ಇಲ್ಲ. 10 ಜನ ಹೋಗಲ್ಲ, 10 ಜನ ಆಚೆ ಹೋಗಲ್ಲ, ಅವಧಿ ಮುಗಿದ್ಮೇಲೆ ಹೋಗೋದು. ಅವತ್ತು ಸಿದ್ದರಾಮಯ್ಯನವರು JDS ಬಿಟ್ಟು ಕಾಂಗ್ರೆಸ್ ಸೇರಿ ಚಾಮುಂಡೇಶ್ವರಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಅವರೊಬ್ಬರೇ ಆಚೆ ಹೋಗಿದ್ದು. 2008ರವರೆಗೂ ಗುಂಡ್ಲುಪೇಟೆ ಮಹಾದೇವ ಪ್ರಸಾದ್, T ನರಸೀಪುರ ಮಹಾದೇವಪ್ಪ, ಕಡೂರು ಕೃಷ್ಣಮೂರ್ತಿ ಅವರು, ಇವರೆಲ್ಲರೂ 8ರಲ್ಲಿ ಆಚೆ ಹೋಗಿದ್ದು ಕಾಂಗ್ರೆಸ್ ಇಂದ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟರಲ್ಲ, ಸಿದ್ದರಾಮಯ್ಯ ಒಬ್ಬರೇ ಆ ಧೈರ್ಯ ತೋರಿದವತ್ತು. ಸಿದ್ದರಾಮಯ್ಯನವ್ರು ಮಾತ್ರ ತನಗಿಷ್ಟ ಇಲ್ಲದ ಜಾಗದಲ್ಲಿ ಒಂದು ಕ್ಷಣವೂ ಇರಲ್ಲ ಮನುಷ್ಯ. JDS ರಾಜೀನಾಮೆ ಕೊಟ್ಟರು, ಕಾಂಗ್ರೆಸ್ ಇಂದ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು, ಚುನಾವಣೆಯಲ್ಲಿ ಗೆದ್ರು. ಉಳಿದವರೆಲ್ಲ ಅವಧಿ ಮುಗಿಸ್ಕೊಂಡೇ ಹೋಗಿದ್ದು. ಈಗಲೂ ಅಷ್ಟೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೆ ಹೌದು ಹುಲಿಯಾ ಜೈ ಟಗ್ರು ಅಂದ್ಬಿಟ್ಟು ರಾಜೀನಾಮೆ ಕೊಟ್ಬಿಡಲ್ಲ. MLAಗಳು ಕೊಡಕ್ ಚಾನ್ಸೇ ಇಲ್ಲ. ಅವಧಿ ಮುಗಿಯೋರ್ಗೆ ಇರ್ತಾರೆ, ಮುಗಿದ್ಮೇಲೆ ಆಮೇಲೆ ಹೋಗ್ತಾರೆ. ಸೊ ಹಾಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರು ಕೊಡಿ ರಾಜೀನಾಮೆನ ಅಂದ್ರೆ ಕೊಡಬೇಕಾಗತ್ತೆ. DK ಶಿವಕುಮಾರ್ ಪ್ಲಸ್ ಹೈಕಮಾಂಡ್ DK CM, ಸಿದ್ದರಾಮಯ್ಯ ಪ್ಲಸ್ ಹೈಕಮಾಂಡ್ ಸಿದ್ದರಾಮಯ್ಯನವರು CM. ಈಗ ನಿರ್ಧಾರ ಮಾಡಬೇಕಾಗಿರೋದು, ಘೋಷಣೆ ಮಾಡಬೇಕಾಗಿರೋದು ಹೈಕಮಾಂಡ್. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಲ್ಲ, ಅದಾಗಲ್ಲ. ಸೊ ಹಾಗಾಗಿ ಒಂದು ಪಟ್ಟಿ ಸಹಜವಾಗಿ ನಾನು ಹೇಳಿದೆ, ನಮ್ದಲ್ಲೇನು ವಿಜಯ್ ಕರ್ನಾಟಕದವ್ರು ಒಂದು ಪಟ್ಟಿ ಕೊಟ್ಟಿದ್ರು, ಆ ಪಟ್ಟಿ ನಿಮ್ಗೆ ಹೇಳಿದ್ವಿ. ನಿಮ್ಮ ಪ್ರಕಾರ ನಿಮಗೂ ಇರುತ್ತೆ, ನೋಡ್ತಿರ್ತೀರಿ. ರಾಜಕಾರಣ ನಾನು ಮಾತನಾಡುವುದಕ್ಕಿಂತ, ನಾನು ಹೇಳುವುದಕ್ಕಿಂತ 100 ಪಟ್ಟು ನಿಮ್ಗೆ ಗೊತ್ತಿರುತ್ತೆ ನಿಮ್ಮೂರ ಕತೆ ಏನು, ನಿಮ್ಮ ಮೇಲೆ ಯಾರ ಕಡೆ ಅಂತ. ನಿಮ್ಮ ಪ್ರಕಾರ ಯಾರು ಬಣ ಅನ್ಸುತ್ತೆ ಕಾಮೆಂಟ್ ಮಾಡಿ. ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ನಿರೀಕ್ಷೆಯಂತೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡುತ್ತಾ, ಅಥವಾ ಸಿದ್ದರಾಮಯ್ಯನವರು ಘೋಷಿಸಿಕೊಂಡಂತೆ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರ? ಏನ್ ಕತೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.